ಎಸ್ ಬಿಜಾಪುರದಿಂದ ಒಂದು ಬ್ರೇಕಿಂಗ್ ನ್ಯೂಸ್ ಇದೆ. ಅಡ್ಡ ಬಂದಂತಹ ವೃದ್ಧನನ್ನ ಅವಾಯ್ಡ್ ಮಾಡೋದಕ್ಕೆ ಹೋಗಿ ಕಾಪಾಡೋದಕ್ಕೆ ಹೋಗಿ ಕೆಎಸ್ಆರ್ಟಿಸಿ ಬಸ್ ಪಲ್ಟಿಯಾಗಿರುವಂತಹ ಘಟನೆ ವಿಜಯಪುರ ಜಿಲ್ಲೆಯಲ್ಲಿ ನಡೆದಿದೆ. ಓರ್ವ ಮಹಿಳೆ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. 43 ಜನರಿಗೆ ಬಸ್ನಲ್ಲಿದ್ದಂತಹ 43 ಜನರಿಗೆ ಗಂಭೀರ ಸ್ವರೂಪದ ಗಾಯಗಳಾಗಿದೆ. ವಿಜಯಪುರದಲ್ಲಿ ನಡೆದಿರುವಂತಹ ಘಟನೆ ಇದು. ವಿಜಯಪುರದ ಇಂಡಿ ತಾಲೂಕಿನ ಕಪನಿಂಬರ್ಗಿ ಕ್ರಾಸ್ನಲ್ಲಿ ಈ ಒಂದು ಘಟನೆ ನಡೆದಿದೆ. ಇಂಡಿ ತಾಲೂಕಿನ ಮೃತ ದುರ್ದೈವಿ. 43 ಜನರಿಗೆ ಗಂಭೀರ ಗಾಯಗಳಾಗಿದೆ. ಅವರನ್ನು ವಿವಿಧ ಆಸ್ಪತ್ರೆಗಳಿಗೆ ದಾಖಲು ಮಾಡಲಾಗಿದೆ. ಇಂಡಿ ತಾಲೂಕಿನ ಬಬಲಾದಿ ಗ್ರಾಮದ ಮಹಿಳೆ ಮೃತ ದುರ್ದೈವಿ. ಇನ್ನು ಬಸ್ಗೆ ಅಡ್ಡ ಬಂದಂತಹ ವೃದ್ಧನ ಕಾಲು ಕೂಡ ತುಂಡಾಗಿದೆ ಅನ್ನುವಂಥ ಮಾಹಿತಿ ಇದೆ. ವಿಜಯಪುರ ಡಿಪೋಗೆ ಸೇರಿದಂಥ ಕೆಎಸ್ಆರ್ಟಿಸಿ ಬಸ್ ಇದು. KA 28F2381 ನಂಬರ್ನ ಬಸ್ ಇದು. ಗಾಯಾಳು ಸ್ಥಳೀಯ ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ನೋಡ್ತಾ ಇದ್ದಾರೆ ಎರಡು ದೃಶ್ಯಗಳನ್ನು T5ನ ಎಕ್ಸ್ಕ್ಲೂಸಿವ್ ದೃಶ್ಯವಾಗಿ. ವಿಜಯಪುರ ಡಿಪೋಗೆ ಸೇರಿದಂಥ ಬಸ್ ಒಂದು ಕಡೆ ವೃದ್ಧನನ್ನು ಅವಾಯ್ಡ್ ಮಾಡೋದಕ್ಕೆ ಹೋಗಿ ಆತ ಕಾಲನ್ನು ಕಳೆದುಕೊಂಡಿದ್ದಾನೆ. ಚಾಲಕ ಸಡನ್ ಆಗಿ ಬ್ರೇಕ್ ಹಾಕಿದ್ರಿಂದ ಬಸ್ ಕೂಡ ಪಲ್ಟಿ ಆಗಿದೆ, ಅಂದರೆ ಪಕ್ಕಕ್ಕೆ ಎಳೆದಿದ್ದಾನೆ ಗಾಡಿನ. ಸೊ ಹಾಗಾಗಿ ಒಬ್ಬ ಮಹಿಳೆ ಮೃತಪಟ್ಟಿದ್ದಾಳೆ ಅನ್ನುವಂಥದ್ದು ಕೂಡ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾಳೆ. 43 ಜನರಿಗೆ ಗಂಭೀರ ಸ್ವರೂಪದ ಗಾಯಗಳಾಗಿದ್ದಾವೆ. ಬಸ್ನ ಸ್ಥಿತಿ ಗಮನಿಸ್ಬೋದು ನೀವು ಯಾವ ರೀತಿ ಆಗಿದೆ ಅಂತ. ಇಡೀ ರಸ್ತೆಗೆ ಅಡ್ಡಲಾಗಿ ಪಲ್ಟಿ ಆಗಿದೆ. 43 ಜನರಿಗೆ ಗಂಭೀರ ಸ್ವರೂಪದ ಗಾಯಗಳಾಗಿದೆ. ಅವ್ರನ್ನ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಝಳಕಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಒಂದು ಪ್ರಕರಣವನ್ನು ದಾಖಲು ಮಾಡಿಕೊಳ್ಳಲಾಗಿದೆ. ಒಬ್ಬ ಮಹಿಳೆ ದೃಶ್ಯವನ್ನು ನೋಡ್ತಾ ಇದ್ದೀರಿ. ಆಕೆನೇ ಸ್ಥಳದಲ್ಲೇ ಸಾವನ್ನಪ್ಪಿರುವಂತಹ ಮಹಿಳೆ. ಆಕೆ ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕಿನ ಬಬಲಾದಿ ಗ್ರಾಮದ ಮಹಿಳೆ ಅಂತ ಹೇಳಲಾಗ್ತಾ ಇದೆ. ಸೊ ಇನ್ನು 43 ಜನರಿಗೆ ಗಂಭೀರ ಸ್ವರೂಪದ ಗಾಯಗಳಾಗಿದೆ. ಏನು ಅವಾಯ್ಡ್ ಮಾಡೋದಕ್ಕೆ ಬೇರೆ ಚಾನ್ಸಸ್ ಸಿಗಲಿಲ್ಲ. ಒಬ್ಬರನ್ನ ಉಳಿಸೋದಕ್ಕೆ ಹೋಗಿ ಮತ್ತೊಬ್ಬರ ಪ್ರಾಣಕ್ಕೆ ಎರವಾದಂಥ ಘಟನೆ ಇಲ್ಲಿ ನಡೆದಿರುವಂಥದ್ದು. ಸೊ ಹಾಗಾಗಿ ವೃದ್ಧರಾಗಲಿ ಬೇರೆ ಇನ್ಯಾರಾದರೂ ಆಗಲಿ ಬಸ್ನ ಮುಂದೆ ಅಥವಾ ರಸ್ತೆಯಲ್ಲಿ ಚಲಿಸಬೇಕಾದ್ರೆ ಪರವಾಗಿಲ್ಲ, ಬಸ್ನ ಒಂದು ಡ್ರೈವರ್ ಹತ್ರ ಬ್ರೇಕ್ ಇದೆ, ನಾವು ಹೋಗೋಣ ನಿಧಾನಕ್ಕೆ, ನಿಲ್ಲಿಸ್ತಾನೆ ಬಿಡು ಅನ್ನುವಂಥ ನೆಗ್ಲಿಜೆನ್ಸಿ ಬೇಡ. ಇಂತಹ ಅವಘಡಗಳಾಗುತ್ತವೆ. ಸೊ ಅದನ್ನು ಎಲ್ಲರೂ ಕೂಡ ಫಾಲೋ ಮಾಡಬೇಕಾಗುತ್ತೆ. ಆದರೆ ಇಲ್ಲಿ ಆ ವೃದ್ಧನ ಕಾಲು ಕೂಡ ಕಟ್ಟಾಗಿದೆ. ಹಾಗೆ ಮತ್ತೊಬ್ಬ ಅಮಾಯಕ ಮಹಿಳೆ ಸಾವನ್ನಪ್ಪಿದ್ದಾರೆ. ವೃದ್ಧರು ಹೆಚ್ಚಾಗಿ ಹೊರಗಡೆ ಗೊತ್ತಾಗೋದಿಲ್ಲ ಯಾವ ರೀತಿ ಟ್ರಾಫಿಕ್ನಲ್ಲಿ ಓಡಾಡಬೇಕು. ಯಾಕಂದರೆ ವಿಜಯಪುರ ಇಂಡಿ ತಾಲೂಕು ಅಂತ ಟ್ರಾಫಿಕ್ ಇರುವಂಥ ಏರಿಯಾ ಏನಲ್ಲ. ಆದರೂ ಕೂಡ ಬಸ್ ಚಾಲಕರು ಅಂತಹ ಸಂದರ್ಭಗಳಲ್ಲಿ ನಿಲ್ದಾಣದಿಂದ ಹೊರಡಬೇಕಾದ್ರೆ ಅಥವಾ ನಿಲ್ದಾಣಕ್ಕೆ ಸೇರಬೇಕಾದ್ರೆ ಆದಷ್ಟು ವೇಗ ಮಿತಿಯನ್ನು ಕಡಿಮೆ ಮಾಡಿಕೊಳ್ಬೇಕಾಗತ್ತೆ. ಇಲ್ಲದಿದ್ದರೆ ಈ ರೀತಿಯ ಘಟನೆಗಳು ನಡೀತವೆ. ಹಾಗೆಯೇ ಹೆಚ್ಚಿನ ವಯಸ್ಸಾದವರು ಕೂಡ ರಸ್ತೆಗಳಲ್ಲಿ ದಾಟು ಹೋಗಬೇಕಾದ್ರೆ ಜೊತೆಲಿ ಯಾರು ಇರಬೇಕಾಗತ್ತೆ, ಅಥವಾ ಈ ಒಂದು ಘಟನೆ ಈ ರೀತಿಯಾಗಿ ನಡೆಯುವಂಥ ಚಾನ್ಸಸ್ ಇರುತ್ತೆ. ಸೊ ಒಬ್ಬ ಮಹಿಳೆ ಸಾವನ್ನಪ್ಪಿ 43 ಜನ ಗಂಭೀರವಾಗಿ ಗಾಯಗೊಂಡಿರುವಂಥ ಘಟನೆ ವಿಜಯಪುರ ಜಿಲ್ಲೆ ಇಂಡಿ ತಾಲೂಕಿನಲ್ಲಿ ನಡೆದಿದೆ. ಸೊ 43 ಜನರನ್ನು ಇದೀಗ ಸ್ಥಳೀಯರ ರಕ್ಷಣೆಯ ಮೇರೆಗೆ ಅವರು ಕೂಡ ಕೈ ಜೋಡಿಸಿದ್ದಾರೆ. ಸ್ಥಳೀಯ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಸೊ ಅದರಲ್ಲೂ ಕೂಡ ಯಾವ ರೀತಿ ಅವರ ಪರಿಸ್ಥಿತಿ ಇದೆ ನೋಡಬೇಕಾಗಿದೆ. ಅದರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ಲಭ್ಯ ಆಗಿಲ್ಲ. ಸೊ ಬಬಲಾದಿ ಗ್ರಾಮದ ಮಹಿಳೆ ಮೃತ ದುರ್ದೈವಿ. ನೋಡ್ತಾ ಇದ್ರಿ ಆ ಒಂದು ದೃಶ್ಯಗಳನ್ನು. ಸೊ ಅನಾಥವಾಗಿ ಆ ಒಂದು ಮಹಿಳೆ ಹೆಣವಾಗಿ ಬಿದ್ದಿದ್ದಾರೆ. ಸೊ ಇದು ಅಡ್ಡ ಬಂದಿರುವಂಥ ವೃದ್ಧನನ್ನು ಕಾಪಾಡೋದಕ್ಕೆ ಹೋಗಿ KSRTC ಬಸ್ ಪಲ್ಟಿಯಾಗಿರುವಂಥ ಘಟನೆ ನಡೆದಿದೆ. ನಿಜಕ್ಕೂ ಸಂಡೇ ದುರದೃಷ್ಟಕರ ದಿನ ಅಂತಲೇ ಹೇಳ್ಬೋದು. 43 ಜನರ ಪರಿಸ್ಥಿತಿ ಯಾವ ರೀತಿ ಇದೆ. ಎಸ್, ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನಮ್ಮ ವಿಜಯಪುರ ಪ್ರತಿನಿಧಿ ಶರಣು ಮೊಸಳಿ ಕೊಡ್ತಾರೆ. ಶರಣು, ಈಗಾಗಲೇ ಒಬ್ಬ ಮಹಿಳೆ ಸಾವನ್ನಪ್ಪಿದ್ದಾರೆ. ಅಂದರೆ ಒಬ್ಬರನ್ನ ಉಳಿಸೋದಕ್ಕೆ ಹೋಗಿ ಮತ್ತೊಬ್ಬರು ಬಲಿಯಾಗಿರುವಂಥ ಘಟನೆ. ಸೊ ಗಂಭೀರವಾಗಿ ಗಾಯಗೊಂಡಿರುವಂಥವ್ರ ಎಲ್ಲಿ ದಾಖಲು ಮಾಡಲಾಗಿದೆ, ಅವರ ಪರಿಸ್ಥಿತಿ ಹೇಗಿದೆ? ಸೊ ಆ ಮಹಿಳೆ ಬಗ್ಗೆ ಏನಾದರೂ ಹೆಚ್ಚಿನ ಮಾಹಿತಿ ಗೊತ್ತಾಗಿದೆಯಾ ಶರಣು? ಹೌದು ಗುರುಪ್ರಸಾದ್, ಏನು ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕಿನ ಕಪನಿಂಬರ್ಗಿ ಕ್ರಾಸ್ ಬಳಿ ಬಸ್ ಒಂದು ಆಕ್ಸಿಡೆಂಟ್ ಆಗಿ ಪಲ್ಟಿಯಾಗಿದೆ ಅಂತ ಹೇಳ್ಬೋದು. ಇದಕ್ಕೆ ಪ್ರಮುಖ ಕಾರಣ ಅಂದ್ರೆ ಏನು ರಾಷ್ಟ್ರೀಯ ಹೆದ್ದಾರಿ 13 ಇದೆ. ವಿಜಯಪುರ ಸೊಲ್ಲಾಪುರ ರಾಷ್ಟ್ರೀಯ ಹೆದ್ದಾರಿ 13ರ ನಡುವೆ ಒಬ್ಬ ವೃದ್ಧ ಬಂದಿದ್ದಾನೆ. ಇದ ತಕ್ಷಣ ಆ ವೃದ್ಧನನ್ನ ಬದುಕಿಸಲು ಹೋಗಿ ಡ್ರೈವರ್ ಬಸ್ ಅನ್ನು ಕೆಳಗಡೆ ಒಯ್ದಿದ್ದಾನೆ. ಈ ಹಿನ್ನೆಲೆಯಲ್ಲಿ ಅದು ಪಲ್ಟಿಯಾಗಿದೆ ಅಂತ ಹೇಳ್ಬೋದು. ಬಸ್ ನಲ್ಲಿದ್ದ ಓರ್ವ ಮಹಿಳೆ ಸಾವನ್ನಪ್ಪಿದ್ದಾರೆ ಮತ್ತು 43 ಜನರಿಗೆ ಗಂಭೀರ ಗಾಯಗಳಾಗಿದ್ದಾವೆ. ಅವರನ್ನ ಸ್ಥಳೀಯ ಆಸ್ಪತ್ರೆಗೆ ಮತ್ತು ಇಂಡಿ ತಾಲೂಕು ಆಸ್ಪತ್ರೆ ಮತ್ತು ಚಡ್ಚನ್ ತಾಲೂಕು ಆಸ್ಪತ್ರೆಗೆ ರವಾನೆ ಮಾಡಲಾಗಿದೆ. ಒಟ್ಟಾರೆ ಒಬ್ಬ ವೃದ್ಧನನ್ನು ಕಾಪಾಡಲು ಹೋಗಿ ಒಬ್ಬ ಮಹಿಳೆ ಬಲಿ ತಗೊಂಡಂತ ಪರಿಸ್ಥಿತಿ ಇಲ್ಲಿ ನಿರ್ಮಾಣವಾಗಿದೆ ಅಂತ ಹೇಳ್ಬೋದು. ಈಗಾಗಲೇ ಸ್ಥಳಕ್ಕೆ ಇಂಡಿ ಶಾಸಕರು ಭೇಟಿ ನೀಡಿ ಅವರು ಸಹ ಪರಿಶೀಲನೆ ಮಾಡಿದ್ದಾರೆ ಮತ್ತು ಜಳಕಿ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿದ್ದಾರೆ. ಒಟ್ಟಾರೆ ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿ ನಡೀತಾ ಇರೋದ್ರಿಂದ ಒಬ್ಬ ವೃದ್ಧ ಒಂದು ರಸ್ತೆ ಬದಿಯಿಂದ ಮತ್ತೊಂದು ರಸ್ತೆ ಬದಿಗೆ ಹೊರಟಾಗ ಅವನನ್ನು ತಪ್ಪಿಸಲು ಹೋಗಿ ಈ ಘಟನೆ ಸಂಭವಿಸಿದೆ ಅಂತ ಹೇಳಬಹುದು ಗುರುಪ್ರಸಾದ್. ಓಕೆ, ಥ್ಯಾಂಕ್ ಯು ಶರಣ ಮಾಹಿತಿಗೆ. ಡ್ರೈವರ್ ಅದಾನ ಹೋಗ್ಯಾನ.
ಸರಿ ಸರಿ ಮುಂದೆ ಸ್ವಲ್ಪ ಒಳಗಿನ ಪೂರ ಹೊಡಿ